ಹಾಸ್ಟೆಲ್ ವಾಚ್ಮ್ಯಾನ್ನಿಂದ ಲೈಂಗಿಕ ಕಿರುಕುಳ ಆರೋಪ ಕೇಳಿಬರ್ತಾ ಇದೆ. ಮುರಾರ್ಜಿ ವಸತಿ ನಿಲಯದ ವಿದ್ಯಾರ್ಥಿನಿಯರಿಗೆ ಕಿರುಕುಳ ಏನಾದರೂ ಕೊಟ್ರ ವಾಚ್ಮ್ಯಾನ್? ಹಾಸ್ಟೆಲ್ನಲ್ಲಿ ವಾಚ್ಮ್ಯಾನ್ ಲೈಂಗಿಕ ಕಿರುಕುಳ ಕೊಟ್ಟಿದ್ದಾರೆ ಅನ್ನೋ ಗಂಭೀರ ಆರೋಪ. ಕಂಪ್ಲಿ ತಾಲೂಕಿನ ರಾಮಸಾಗರ ಹೊರವಲಯದ ವಸತಿ ಶಾಲೆ ಇದು. ವಸತಿ ಶಾಲೆಯ ವಾಚ್ಮ್ಯಾನ್ ಸಿದ್ದಲಿಂಗಯ್ಯ ವಿರುದ್ಧ ದೂರು ದಾಖಲಾಗಿದೆ. ಈ ಬಗ್ಗೆ ದೂರು ಕೊಟ್ಟಿದ್ರೂ ಕೂಡ ಅಧಿಕಾರಿಗಳು ಕ್ರಮ ಕೈಗೊಳ್ತಾ ಇಲ್ಲ. ಯಾರಿಗೂ ಹೇಳದಂತೆ ಮಕ್ಕಳಿಗೆ ವಾರ್ನಿಂಗ್ ಕೂಡ ಮಾಡಿದ್ದಾನೆ ವಾಚ್ಮ್ಯಾನ್. ಇಲ್ಲಿರುವಂತಹ ವ್ಯವಸ್ಥೆ ಆತನನ್ನು ರಕ್ಷಣೆ ಮಾಡೋದಕ್ಕೆ ಅಂತ ಮುಂದಾಗ್ತಾ ಇದೆ. ಯಾರಿಗಾದ್ರೂ ಹೇಳಿದ್ರೆ ಹುಷಾರಂತ ಮಕ್ಕಳಿಗೆ ಬೆದರಿಕೆ ಕೂಡ ಹಾಕಿದಾನಂತೆ ವಾಚ್ಮ್ಯಾನ್. ಇನ್ನು ವಾಚ್ಮ್ಯಾನ್ ಕೃತ್ಯದಿಂದಾಗಿ ಬೇಸತ್ತು ಈಗ ಮಕ್ಕಳು ಶಾಲೆ ಬಿಡೋದಕ್ಕೇನೆ ಸಿದ್ಧವಾಗಿದ್ದಾರೆ. ಶಿಕ್ಷಕರ ಮುಂದೆ ಅಳಲು ಕೂಡ ತೋಡ್ಕೊಂಡಿದ್ದಾರೆ ವಿದ್ಯಾರ್ಥಿನಿಯರು. ಶಾಲಾ ವಿದ್ಯಾರ್ಥಿಗಳು, ಪೋಷಕರು ಈ ಕಾಮುಕನಿಗೆ ತರಾಟೆಗೆ ಕೂಡ ತೆಗೆದುಕೊಂಡಿದ್ದಾರೆ. ಇನ್ನು ಸಿದ್ದಲಿಂಗಯ್ಯ ಏನಿದ್ದಾನೆ ಈತನನ್ನ ಕೆಲಸದಿಂದ ವಜಾಗೊಳಿಸಬೇಕು ಅಂತ ಆಗ್ರಹ ಕೂಡ ಮಾಡಿದ್ದಾರೆ. ಸಿದ್ದಲಿಂಗಯ್ಯನನ್ನ ವಜಾ ಮಾಡಬೇಕು ಕೆಲಸದಿಂದ ಅಂತ ಬೇಡಿಕೆ ಕೂಡ ಇಡ್ತಾ ಇದ್ದಾರೆ, ಆಗ್ರಹಿಸ್ತಾ ಇದ್ದಾರೆ. ಮೇಲಾಧಿಕಾರಿಗಳು ಆತನ ರಕ್ಷಣೆಗೆ ಇದ್ದಾರೆ ಅಂತ ಗಂಭೀರ ಆರೋಪ ಕೇಳಿಬರ್ತಾ ಇದೆ. ಯಾಕಂದ್ರೆ ಅವ್ರು ನೀಟಾಗಿ ಡ್ಯೂಟಿ ಮಾಡಲ್ಲ. ಪೇರೆಂಟ್ಸ್ ನಾವೇನಾದ್ರೂ ಊರಿಂದ ಬಂದಿದ್ರೆ ನಾವೇ ಗೇಟ್ ತೆಗಿಬೇಕು, ನಾವೇ ಮುಚ್ಕೊಂಡು ನಾವು ಡ್ಯೂಟಿ ಟೈಮ್ ಒಳಗೆ ಅವ್ರು ನೀಟಾಗಿ ಇಲ್ಲಿ ಇರೋದೇ ಇಲ್ಲ, ಪಾರ್ಟ್ ಟೈಮ್ ಜಾಬ್ ಮಾಡ್ತಾರ. ಮತ್ತೆ ಇಲ್ಲಿ ವಾಚ್ಮ್ಯಾನ್ ಅನ್ನೋದೇ ಇಲ್ಲ, ಮತ್ತೆ ಎಲ್ಲ ಇಲ್ಲಿಂದ ಬೇಕು ಅಂತ. ರೇಷನ್ ಆಗಲಿ, ಊಟ ಆಗಲಿ, ಕ್ವಾರ್ಟರ್ಸ್ ಎಲ್ಲ ಇಲ್ಲಿಂದ ಯೂಸ್ ಮಾಡ್ಕೊಂತಾರೆ ಸರ್. ಗೌರ್ಮೆಂಟ್ ಇಂದ ಬರೋದು ಮಕ್ಳಿಗಂತ ಸರ್, ಅವರೆಲ್ಲ ಯೂಸ್ ಮಾಡ್ಕೊಳಕತ್ತಾರೆ ಸರ್. ಮತ್ತೆ ಪೇರೆಂಟ್ಸ್ ಬಂದು ಏನ್ ಹೇಳಾರಂತೆ ಸರ್, ಸಂಬಳ ಕೊಡಂಗಿಲ್ಲ, ಮತ್ತೆ ನೀವೇ ದುಡ್ಡು ಕೊಡ್ರಿ, ಕರೆನ್ಸಿ ಹಾಕ್ಸ್ಕೊಂಡು ಫೋನ್ ಪೇ ಇಲ್ಲ ಅಂತಂದ್ರೆ ನಾನು ಚಿಲ್ಲರೆ ಕೊಡ್ತೀನಿ, ಫೋನ್ ಪೇ ಹಾಕ್ಲಿ ಅಂತ ಮಾಟ ಮಂತ್ರ ಮಾಡಿಸ್ತಾರೆ ಸರ್. ಎಲ್ಲಿ ಬೇಕಾದ್ರೆ ನಿಂಬೆ